ಶ್ರೀ ಸಾಯಿರಾಮ್. ನಾವು ಕಳೆದ ತರಗತಿಗಳಲ್ಲಿ ಸಮಾಜ ವಿಜ್ಞಾನ ವಿಷಯ 10ನೇ ತರಗತಿಯದು, ಅದರಲ್ಲಿ 2ನೇ ಅಧ್ಯಾಯ ಯಾವುದು ಭಾರತದ ಮೇಲ್ಮೈ ಲಕ್ಷಣಗಳು, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಈ ಪಾಠವನ್ನು ನಾವು ಒಟ್ಟಾರೆಯಾಗಿ 3 ಭಾಗಗಳಾಗಿ ವಿಂಗಡಿಸಿದ್ವಿ. ಅದರಲ್ಲಿ ಭಾಗ 1 ಹಾಗೆ ಭಾಗ 2 ಈ ಎರಡರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಇದರ ಮುಂದುವರೆದ ಭಾಗ 3 ಅಂದರೆ 2ನೇ ಭಾಗದಲ್ಲಿ ನಾವೇನೆಲ್ಲ ಕಲ್ತಿದ್ವಿ? ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ನಿಮಗೆ ಅಭ್ಯಾಸ ಪ್ರಶ್ನೆಗಳನ್ನು ಕೂಡ ಕೊಟ್ಟಿತ್ತು. ಅದಕ್ಕೆ ಉತ್ತರಗಳು ಈ ರೀತಿಯಾಗಿದ್ದಾವೆ. ಭಾರತದ ನಕಾಶೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತೇಳಿ ನಿಮಗೆ ಕ್ವಶನ್ ಕೇಳಿತ್ತು. ಅದಕ್ಕೆ ಮೊದಲನೇ ಗುರು ಶಿಖರ, ಅರಾವಳಿ ಬೆಟ್ಟಗಳಲ್ಲೇ ಅತ್ಯಂತ ಎತ್ತರವಾದಂತಹ ಶಿಖರ ಇದು. ಹಾಗೆ ಅಣೈಮುಡಿ, ಇದು ಪಶ್ಚಿಮ ಘಟ್ಟಗಳಲ್ಲೇ ಅತ್ಯಂತ ಎತ್ತರವಾದಂತಹ ಶಿಖರ. ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾದಂತಹ ಶಿಖರ ಇದು ಕಂಡುಬರುವಂಥದ್ದು ತಮಿಳುನಾಡಿನ ಈ ಭಾಗದಲ್ಲಿ. ಅದೇ ರೀತಿ ಅರ್ಮಕೊಂಡ ಎಲ್ಲಿ ಕಂಡು ಬರುತ್ತೆ? ಆಂಧ್ರ ಪ್ರದೇಶದಲ್ಲಿ. ಇದನ್ನು ಮಹೇಂದ್ರಗಿರಿ ಅಂತಲೂ ಕೂಡ ಕರೀತಾರೆ, ಇಲ್ಲಿ ಕಂಡು ಬರುತ್ತೆ. ಹಾಗೆ 2ನೇ ಪ್ರಶ್ನೆಗೆ ಉತ್ತರ ಯಾವುದು? ಪ್ರಶ್ನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ, ಅಂದರೆ ಗುರುತಿಸಿ. ಯಾವ್ಯಾವ ವ್ಯತ್ಯಾಸ ಇದೆ ಪಶ್ಚಿಮ ಘಟ್ಟಕ್ಕೂ ಹಾಗೂ ಪೂರ್ವ ಘಟ್ಟಕ್ಕೂ? ನೋಡ್ಬೋದು, ಪಶ್ಚಿಮ ಘಟ್ಟಗಳು ಭಾರತ ಪಶ್ಚಿಮ ಭಾಗದಲ್ಲಿದೆ, ಹೌದಲ್ವಾ? ಇದು ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದೆ. ಅದೇ ರೀತಿ ಇದು ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟದವರೆಗೆ ವಿಸ್ತರಿಸಿದೆ, ಹೌದಲ್ವಾ? ಇದು ತಾಪಿ ನದಿಯಿಂದ ಕನ್ಯಾಕುಮಾರಿವರೆಗೂ ಇದ್ರೆ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳು ಉತ್ತರದಲ್ಲಿ ಮಹಾನದಿಯಿಂದ ನೀಲಗಿರಿ ಬೆಟ್ಟದವರೆಗೂ. ಅದೇ ರೀತಿ ಇವುಗಳನ್ನು ಸಹ್ಯಾದ್ರಿ ಸರಣಿ ಅಂತೇಳಿ ಕರೀತಾರೆ. ಮೂರನೇದಾಗಿ ಇವು ನಿರಂತರ ಸರಣಿಗಳು, ಅಂದರೆ ಎಲ್ಲೂ ಕೂಡ ಕಟ್ಟಾಗಿಲ್ಲ ಅಥವಾ ಬೇರ್ಪಟ್ಟಿಲ್ಲ, ಆದರೆ ಇವು ನಿರಂತರವಾದಂತಹ ಸರಣಿಗಳಲ್ಲ ಪೂರ್ವ ಘಟ್ಟಗಳು. ಹಾಗೆ ಇವು ಪಶ್ಚಿಮ ಘಟ್ಟಗಳಿಗಿಂತ ಎತ್ತರದಲ್ಲಿ ಕಡಿಮೆ ಇದ್ದಾವೆ. ಹಾಗೆ ಪಶ್ಚಿಮ ಘಟ್ಟಗಳಲ್ಲೇ ಅತ್ಯಂತ ಎತ್ತರವಾದಂತಹ ಒಂದು ಶಿಖರ ಅಣೈಮುಡಿ. ಹಾಗೆ ಪೂರ್ವ ಘಟ್ಟಗಳಲ್ಲೇ ಅತ್ಯಂತ ಎತ್ತರವಾದಂತಹ ಶಿಖರ ಅರ್ಮಕೊಂಡ. 3ನೇ ಪ್ರಶ್ನೆ ಉತ್ತರದ ಮೈದಾನದ ಮಹತ್ವವೇನು ಅಂತೇಳಿ ನೋಡ್ಬೋದು. ಕೃಷಿಗೆ ಉಪಯುಕ್ತ, ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಕ್ಕೂ ಯೋಗ್ಯ, ಅದಕ್ಕೂ ಕೂಡ ಅನುಕೂಲಕರವಾಗಿದೆ, ಕೈಗಾರೀಕರಣ ಮತ್ತು ನಾಗರೀಕರಣಕ್ಕೆ ಪೂರಕ, ವ್ಯಾಪಾರ ಅಭಿವೃದ್ಧಿ ಹಾಗೂ ಅನೇಕ ಯಾತ್ರಾ ಸ್ಥಳಗಳು. ಇದ್ರ ಬಗ್ಗೆ ನಾವು ನಿನ್ನೆ ದಿನ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ವಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವೇನು ನೋಡ್ತೀವಿ? ನೀವು ಮೊದಲ ಒಂದು ಭಾಗದಲ್ಲಿ ಉತ್ತರದ ಪರ್ವತಗಳು ನೋಡಿದ್ರಿ, 2ನೇ ಭಾಗದಲ್ಲಿ ಉತ್ತರದ ಮೈದಾನಗಳು ಹಾಗೆ ಪರ್ಯಾಯ ಪ್ರಸ್ಥಭೂಮಿ ಬಗ್ಗೆ ನೋಡಿದ್ರಿ. ಇವತ್ತಿನ 3ನೇ ಭಾಗ, ಈ ಪಾಠದ ಕೊನೆಯ ತರಗತಿಯಲ್ಲಿ ನಾವು ಕರಾವಳಿ ಮೈದಾನ ಹಾಗೂ ದ್ವೀಪಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಎಲ್ಲಿದೆ ಕರಾವಳಿ ಮೈದಾನ? ಈ ಕಡೆ. ಕರಾವಳಿ ಅಂದರೆ ಗೊತ್ತಲ್ವ ನಿಮಗೆ? ಏನು ಕರಾವಳಿ ಅಂದರೆ? ಏನು ಭೂಮಿ ಮತ್ತು ಸಮುದ್ರ ಎರಡೂ ಕೂಡ ಒಟ್ಟಿಗೆ ಸೇರುತ್ತಲ್ಲ, ಆ ಭಾಗವನ್ನು ನಾವು ಕರಾವಳಿ ಅಂತೇಳಿ ಕರಿತೀವಿ. ಸಮುದ್ರದ ಒಂದು ನೀರು ಹಾಗೂ ಭೂಪ್ರದೇಶ ಸೇರುವಂತಹ ಒಂದು ಭಾಗ ಏನಿದೆಯಲ್ಲ, ಅದನ್ನ ಕರಾವಳಿ ಭಾಗ ಅಂತೇಳಿ ಕರಿತೀವಿ. ನಮ್ಮದು ಕರಾವಳಿ ಎಲ್ಲಿದೆ ಅಂತೇಳಿ ನೀವು ನೋಡೋದಾದರೆ ಈ ಕಡೆ ಗುಜರಾತಿಂದ ಹಿಡಿದು ಹಾಗೆ ಪಶ್ಚಿಮ ಬಂಗಾಳದವರೆಗೂ ಕೂಡ ನಮಗೆ ಕರಾವಳಿ ಸಿಗುತ್ತೆ. ಅಂದರೆ ನೀರು, ಸಮುದ್ರದ ಒಂದು ದಡ ನಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಕರಾವಳಿ ಎಲ್ಲಿದೆ ಅಂತೇಳಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಕಪ್ಪು ಬಣ್ಣದಲ್ಲಿ, ಇದು ನಮ್ಮ ದೇಶದ ಕರಾವಳಿ. ಎಲ್ಲಿಂದ ಎಲ್ಲಿವರೆಗೂ ಹರಡಿದೆ ಇದು ಅಂತ ಹೇಳಿ ನೋಡೋದಾದರೆ ನೋಡಿ, ಇದು
ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಎರಡು ಭಾಗಗಳಲ್ಲೂ ಕೂಡ ಇದು ವಿಸ್ತರಿಸಿರೋದ ನೋಡ್ಬೋದು. ಎಲ್ಲಿ? ಪಶ್ಚಿಮದ ಕಡೆ ಹಾಗೂ ಪೂರ್ವದ ಕಡೆ. ಒಂದು ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಏನು ಅಂತೇಳಿ ನೀವು ಮೊದಲ ಅಧ್ಯಾಯದಲ್ಲೇ ನೀವು ಕಲ್ತ್ಕೊಂಡಿದ್ದೀರಿ. ಭಾರತದ ಕರಾವಳಿಯು ಪಶ್ಚಿಮದಲ್ಲಿ ಕಚ್ಚಿಂದ ಹಿಡಿದು, ಅಂದರೆ ಈ ಭಾಗದಿಂದ ಹಿಡಿದು ಪೂರ್ವ ಭಾಗದ ಗಂಗಾ ನದಿ ಮುಖಜ ಭೂಮಿಯವರೆಗೆ, ಅಂದರೆ ಇಲ್ಲಿವರೆಗೂ ಪಶ್ಚಿಮ ಬಂಗಾಳ ಇಲ್ಲಿಯವರೆಗೂ ವಿಸ್ತರಿಸಿದೆ. ಪಶ್ಚಿಮದಲ್ಲಿ ಕಚ್ಚಿಂದ ಹಾಗೆ ಪೂರ್ವದಲ್ಲಿ ಗಂಗಾ ನದಿ ಮೂಲದವರೆಗೂ ಇದು ವಿಸ್ತರಿಸಿರೋದನ್ನು ನೋಡ್ಬೋದು. ಈ ಕರಾವಳಿ ಮೈದಾನವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಿದ್ದೀವಿ. ಒಂದು ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಅಂತೇಳಿ. ಭಾರತದ ಪಶ್ಚಿಮಕ್ಕೆ ಏನು ಅರಬ್ಬಿ ಸಮುದ್ರದ ಕಡೆ ಇದೆಯಲ್ಲ ಅದನ್ನು ಪಶ್ಚಿಮ ಕರಾವಳಿ ಅಂತ ಹೇಳಿ, ಹಾಗೆ ಭಾರತದ ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಕಡೆ ಬರುವಂಥದ್ದನ್ನು ನಾವು ಪೂರ್ವ ಕರಾವಳಿ ಮೈದಾನ ಅಂತೇಳಿ ಭಾರತದ ಕರಾವಳಿಯನ್ನು ಎರಡು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿರೋದನ್ನ ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ನಾವು ಈಗ ಪಶ್ಚಿಮ ಕರಾವಳಿಯ ಬಗ್ಗೆ ನೋಡಿಕೊಂಡು ನಂತರ ಪೂರ್ವ ಕರಾವಳಿಯ ಬಗ್ಗೆ ತಿಳ್ಕೊಳ್ಳೋಣ. ಪಶ್ಚಿಮ ಕರಾವಳಿ ಮೈದಾನವು ನೋಡಿ ಪಶ್ಚಿಮ ಘಟ್ಟ ಹಾಗೂ ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತೆ. ಹೌದಲ್ವಾ? ಇದು ಅರಬ್ಬಿ ಸಮುದ್ರ. ಈ ಕರಾವಳಿಯ ಪಕ್ಕದಲ್ಲಿ ಬರುವಂಥದ್ದು ಪಶ್ಚಿಮ ಘಟ್ಟ. ಪಶ್ಚಿಮ ಕರಾವಳಿ, ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇರೋದನ್ನು ನಾವು ಕಾಣ್ಬೋದು. ಇದು ಕಚ್ನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಉತ್ತರದಲ್ಲಿ ಕಚ್ಚಿಂದ ಹಿಡಿದು ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ವಿಸ್ತರಿಸಿದೆ. ಕಚ್ಚಿಂದ ಕನ್ಯಾಕುಮಾರಿವರೆಗೂ ಈ ಪಶ್ಚಿಮ ಕರಾವಳಿ ಮೈದಾನ ವಿಸ್ತರಿಸಿರೋದನ್ನು ನಾವು ನೋಡ್ಬೋದು. ಇದು ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಅದಕ್ಕೆ ಪೂರ್ವ ಕರಾವಳಿಗೆ ಹೋಲಿಸಿದರೆ ಇದು ಅತ್ಯಂತ ಕಡಿದಾಗಿದೆ. ಯಾಕೆ? ಪಕ್ಕದಲ್ಲಿ ಪಶ್ಚಿಮ ಘಟ್ಟಗಳಿದ್ದಾವೆ ಹಾಗೂ ಶಿಲಾಮಯವಾಗಿರೋದನ್ನು ನಾವು ನೋಡ್ಬೋದು. ಗೊತ್ತಾಯ್ತಲ್ವಾ? ಪಶ್ಚಿಮ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ವಿಸ್ತರಿಸಿದೆ. ಉತ್ತರದಲ್ಲಿ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಕಚ್ಚಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತೆ? ಕನ್ಯಾಕುಮಾರಿಗೆ ಕೊನೆಗೊಳ್ಳೋದನ್ನು ನಾವು ನೋಡ್ಬೋದು. ಈ ಪಶ್ಚಿಮ ಕರಾವಳಿಯನ್ನು ನಾವು ಮೂರು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿದ್ದೀವಿ. ಟೋಟಲಾಗೆ ಪಶ್ಚಿಮ ಕರಾವಳಿ ಕಚ್ಚಿಂದ ಕನ್ಯಾಕುಮಾರಿವರೆಗೂ ವಿಸ್ತರಿಸಿದೆಯಲ್ವಾ, ಅದನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಕೊಂಕಣ ತೀರ, ಎರಡನೇದು ಕರ್ನಾಟಕ ತೀರ, ಮೂರನೇದು ಮಲಬಾರ್ ತೀರ ಅಂತೇಳಿ. ಇದು ನೋಡೋಣ. ಕೊಂಕಣ ತೀರ ಇಲ್ಲಿಂದ ಇಲ್ಲಿವರೆಗೂ ವಿಸ್ತರಿಸಿದೆ, ಕರ್ನಾಟಕ ತೀರ ಎಲ್ಲಿಂದ ಇಲ್ಲಿವರೆಗೂ ವಿಸ್ತರಿಸಿದೆ, ಮಲಬಾರ್ ತೀರ ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಿಸಿದೆ ಅಂತೇಳಿ. ಇಲ್ಲಿ ನೋಡಿ, ಇದು ದಮನ್, ದೀವ್ ದಮನ್ ಗೊತ್ತಲ್ವಾ? ಭಾರತದ ಕೇಂದ್ರ ಆಡಳಿತ ಪ್ರದೇಶ. ಆ ಪ್ರದೇಶ ಇಲ್ಲಿಂದ ಇಲ್ಲಿವರೆಗೂ ಇದನ್ನ ಗುಜರಾತ್ ತೀರ ಅಂತಲೇ, ಕರಾವಳಿ ತೀರ ಅಂತಲೇ ಕರೀತಾರೆ. ಈ ದಮನ್ನಿಂದ ಇಲ್ಲಿ ಗೋವಾ ಬರುತ್ತೆ. ಹೌದಾ? ಇಲ್ಲಿ ನೋಡ್ಬೋದು ನೀವು, ಗುಜರಾತ್ ಮೈದಾನದ ದಕ್ಷಿಣದಲ್ಲಿ ದಮನ್ನಿಂದ ಗೋವಾದವರೆಗೆ, ಇಲ್ಲಿಂದ ಈ ದಮನ್ನಿಂದ ಈ ಗೋವಾದವರೆಗೆ ಇದು ಇರುವಂತಹ ಕರಾವಳಿ ಮೈದಾನವನ್ನು ಕೊಂಕಣ ತೀರ ಅಂತೇಳಿ ಕರಿತೀವಿ. ನಂತರ ಗೋವಾದಿಂದ ಕರ್ನಾಟಕದ ಮಂಗಳೂರಿನವರೆಗೆ, ಇಲ್ಲಿ ಕಾರವಾರ ಇದೆ, ಈ ಕಡೆ ಕೆಳಗಡೆ ಇಲ್ಲಿಗೆ ಕರ್ನಾಟಕದ ಮಂಗಳೂರಿನವರೆಗೆ, ಗೋವಾದಿಂದ ಕರ್ನಾಟಕದ ಮಂಗಳೂರಿನವರೆಗೆ ಈ ನಡುವೆ ವಿಸ್ತರಿಸಿರುವಂತಹ ಕರಾವಳಿ ಮೈದಾನವನ್ನು ಕರ್ನಾಟಕ ತೀರ ಅಂತೇಳಿ ನಾವು ಕರಿತೀವಿ. ಅದೇ ರೀತಿ ಮಂಗಳೂರಿನಿಂದ, ಹೌದಲ್ವಾ, ಮಂಗಳೂರಿನಿಂದ ಕನ್ಯಾಕುಮಾರಿಯ ನಡುವೆ ಇಲ್ಲಿಂದ ಇಲ್ಲಿಗೆ ವಿಸ್ತರಿಸಿರುವಂತಹ ಪಶ್ಚಿಮ ಕರಾವಳಿ ಮೈದಾನವನ್ನು ನಾವು ಮಲಬಾರ್ ತೀರ ಅಂತೇಳಿ ಕರಿತೀವಿ.
ಅರ್ಥ ಆಯ್ತಾ? ಪಶ್ಚಿಮ ಕರಾವಳಿಯನ್ನು 3 ಭಾಗಗಳಾಗಿ ವಿಂಗಡಿಸಿದ್ದೀವಿ. ದಮನ್ನಿಂದ ಗೋವಾದವರೆಗೆ ಏನಂತ ಕರಿತೀವಿ? ಕೊಂಕಣ ತೀರ. ಗೋವಾದಿಂದ ಮಂಗಳೂರಿನವರೆಗೆ ಕರ್ನಾಟಕ ತೀರ. ಹಾಗೆ ಮಂಗಳೂರಿನಿಂದ ಕನ್ಯಾಕುಮಾರಿಯವರೆಗೆ ನಾವು ಮಲಬಾರ್ ತೀರ ಅಂತೇಳಿ ಕರಿತೀವಿ. ಹೀಗೆ ಪಶ್ಚಿಮ ಕರಾವಳಿಯನ್ನು 3 ಭಾಗಗಳಾಗಿ ವಿಂಗಡಿಸಿದ್ದೀವಿ. ನಂತರ ಪೂರ್ವ ಕರಾವಳಿ, ಈ ಭಾಗವನ್ನು ನಾವು ನೋಡಿದ್ವಿ. ಭಾರತದ ಪೂರ್ವ ಭಾಗಕ್ಕೆ ಅಂದರೆ ಬಂಗಾಳ ಕೊಲ್ಲಿ ನಡುವೆ ಹಾಗೂ ಪೂರ್ವ ಘಟ್ಟಗಳ ನಡುವೆ ವಿಸ್ತರಿಸಿರುವಂತಹ ಒಂದು ಮೈದಾನವನ್ನು ನಾವು ಪೂರ್ವ ಕರಾವಳಿ ಮೈದಾನ ಅಂತೇಳಿ ಕರಿತೀವಿ. ಅದು ಎಲ್ಲಿಂದ ಎಲ್ಲಿವರೆಗೂ ವಿಸ್ತರಿಸಿದೆ ನೋಡ್ಬೋದು ಇಲ್ಲಿ. ಇದು ಸುವರ್ಣ ರೇಖಾ ನದಿಯಿಂದ ಕನ್ಯಾಕುಮಾರಿಯವರೆಗೆ, ಸುವರ್ಣ ರೇಖಾ ನದಿಯಿಂದ ಇಲ್ಲಿಂದ ಕನ್ಯಾಕುಮಾರಿಯವರೆಗೆ ಉತ್ತರದಲ್ಲಿ, ಸುವರ್ಣ ರೇಖಾ ನದಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ ಪ್ರದೇಶದವರೆಗೆ ವಿಸ್ತರಿಸಿರುವಂತಹ ಒಂದು ಮೈದಾನವನ್ನು ಪೂರ್ವ ಕರಾವಳಿ ಮೈದಾನ ಅಂತೇಳಿ ಕರಿತೀವಿ. ಇದು ಕೂಡ ಪಶ್ಚಿಮ ಕರಾವಳಿಯಂತೆ ಪೂರ್ವ ಕರಾವಳಿಯನ್ನು 2 ಭಾಗಗಳಾಗಿ ವಿಂಗಡಿಸ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೃಷ್ಣಾ ನದಿ ಬರುತ್ತೆ, ಹೌದಾ? ಆ ಕೃಷ್ಣಾ ನದಿಯಿಂದ ಉತ್ತರಕ್ಕೆ ಇರುವಂತಹ ಭಾಗವನ್ನು ಅದನ್ನ ಸರ್ಕಾರ ಅಂತೇಳಿ ಕರೀತಾರೆ. ಕೃಷ್ಣಾ ನದಿಯಿಂದ ದಕ್ಷಿಣಕ್ಕೆ ಇರುವಂಥದ್ದನ್ನು ನಾವೇನಂತ ಹೇಳಿ ಕರಿತೀವಿ? ಕೋರಮಂಡಲ ತೀರ ಅಂತೇಳಿ ಕರಿತೀವಿ. ನೋಡಿಲ್ಲಿ, ಇದು ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ನಡುವೆ ವಿಸ್ತರಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿತ್ತು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳು. ಅದೇ ರೀತಿ ಈ ಪೂರ್ವ ಘಟ್ಟಗಳು ಈ ಕಡೆ ಬಂಗಾಳ ಕೊಲ್ಲಿ ಹಾಗೂ ಈ ಕಡೆ ಪೂರ್ವ ಘಟ್ಟಗಳು ಇದರ ನಡುವೆ ವಿಸ್ತರಿಸಿರೋದನ್ನು ನಾವು ನೋಡ್ಬೋದು. ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ. ಆವಾಗಲೇ ನಾನು ಏನಂತ ಹೇಳಿದೆ? ಪಶ್ಚಿಮ ಕರಾವಳಿಗಳು ಅಗಲ ಕಡಿಮೆ ಇದೆ, ಕಿರಿದಾಗಿದ್ದಾವೆ. ಆದರೆ ಪಶ್ಚಿಮ ಕರಾವಳಿಗೆ ಹೋಲಿಸಿದ್ರೆ ಪೂರ್ವ ಕರಾವಳಿಗಳು ಅಗಲವಾಗಿದೆ, ಅಂದರೆ ಜಾಸ್ತಿ ಅಗಲ ಪಶ್ಚಿಮ ಕರಾವಳಿಗಿಂತ. ಪೂರ್ವಕ್ಕೆ ಹರಿಯುವ ಅನೇಕ ನದಿಗಳು ಭಾರತದ ಈ ಮೂಲಕ ಹರಿಯುತ್ತೆ. ಅಂದರೆ ದಕ್ಷಿಣ ಭಾರತದಲ್ಲಿ ಹರಿಯುವಂತಹ ಒಂದು ಹಲವಾರು ಪ್ರಮುಖ ನದಿಗಳು ಈ ಪೂರ್ವ ಕರಾವಳಿಯ ಮೂಲಕನೇ ಹರಿದು ಹೋಗೋದನ್ನು ನೋಡ್ಬೋದು. ಗೋದಾವರಿ, ಮಹಾನದಿ, ಹಾಗೆ ಕೃಷ್ಣ, ಕಾವೇರಿ, ಈ ಎಲ್ಲ ನದಿಗಳು ಈ ಪೂರ್ವ ಕರಾವಳಿಯ ಮೈದಾನದ ಮೇಲೇ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಅವು ನದಿ ಮುಖಜ ಭೂಮಿಯನ್ನು ನಿರ್ಮಿಸ್ತವೆ. ಏನು ಮುಖಜ ಭೂಮಿ ಅಂದರೆ ಇಲ್ಲಿ ಈ ನದಿಗಳು ಹರಿತಾ ಬರಬೇಕಾದ್ರೆ ಅದರ ಒಟ್ಟಿಗೆ ಒಂದು ಫಲವತ್ತಾದ ಮಣ್ಣಿನ ಕಣಗಳನ್ನು ಅದರೊಟ್ಟಿಗೆ ತಗೊಂಡು ಬಂದು ಸಮುದ್ರದ ದಡದಲ್ಲಿ ಅವನ್ನ ಸಂಚಯನ ಮಾಡ್ತವೆ. ಅಲ್ಲಿ ಬಿಟ್ಟು ನೀರು ಮಾತ್ರ ಹೋಗಿ ಸಮುದ್ರದೊಳಗೆ ಸೇರಿಕೊಳ್ಳುತ್ತೆ. ಹೀಗೆ ನಿರಂತರವಾಗಿ ನಡೀತಾ ಆ ಸಮುದ್ರ ದಡದಲ್ಲಿ ಒಂದು ಫಲವತ್ತಾದಂತಹ ಒಂದು ಮೈದಾನ ನಿರ್ಮಾಣ ಆಗಿರುತ್ತೆ. ಅದನ್ನೇ ಮುಖಜ ಭೂಮಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ಬೋದು ಯಾವ್ಯಾವ ನದಿ ಹರಿತವೆ ಅಂತ. ಮಹಾನದಿ, ಗೋದಾವರಿ ಹಾಗೂ ಕೃಷ್ಣ, ಕಾವೇರಿ, ಈ ನದಿಗಳು ಈ ಉತ್ತರ ಮೈದಾನದಲ್ಲಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡಿದವೆ. ಇಲ್ಲಿ ಅವಾಗಲೇ ನಾನು ಹೇಳಿದೆ, ಪೂರ್ವ ಕರಾವಳಿಯನ್ನು 2 ಭಾಗಗಳಾಗಿ ವಿಂಗಡಿಸಿದ್ದೀವಿ ಅಂತೇಳಿ. ಉತ್ತರ ಸರ್ಕಾರ ಅಂತೇಳಿ ಹಾಗೂ ಕೋರಮಂಡಲ ತೀರ ಅಂತೇಳಿ. ಎಲ್ಲಿಂದ ಎಲ್ಲಿವರೆಗೂ? ಕೃಷ್ಣಾ ನದಿ ಮುಖಜದಿಂದ ಉತ್ತರಕ್ಕಿರುವಂತಹ ಭಾಗವನ್ನು ಉತ್ತರ ಸರ್ಕಾರ ತೀರ ಅಂತೇಳಿ ಕರೀತಾರೆ. ಇಲ್ಲಿ ಕೃಷ್ಣಾ ನದಿ ಬರುತ್ತೆ. ಈ ಕೃಷ್ಣಾ ನದಿಯಿಂದ ಮೇಲ್ಭಾಗ ಉತ್ತರಕ್ಕಿರುವಂಥ ಭಾಗವನ್ನು ಏನಂತ ಕರೀತಾರೆ? ಉತ್ತರ ಸರ್ಕಾರ ಅಂತೇಳಿ ಕರೀತಾರೆ. ಈ ಕೃಷ್ಣಾ ನದಿಯಿಂದ ದಕ್ಷಿಣಕ್ಕೆ ಇರುವಂತಹ ಈ ಭಾಗವನ್ನು ಕೋರಮಂಡಲ ತೀರ ಅಂತೇಳಿ ಕರೀತಾರೆ. ಹಾಗೆ ಪೂರ್ವ ಕರಾವಳಿಯಲ್ಲಿ ಹಲವು ಲಗೂನ್ ಸರೋವರಗಳಿವೆ. ಏನು ಲಗೂನ್ ಅಂದರೆ?
ಮುಖಜ ಭೂಮಿ ಅಂದರೆ ಅರ್ಥ ಆಯ್ತಾನೆ, ಒಂದು ನದಿಯ ಸಂಚಯನದಿಂದ ನಿರ್ಮಾಣವಾಗಿರುವಂತಹ ಒಂದು ಫಲವತ್ತಾದ ಭೂಮಿಯನ್ನೇ ನಾವು ಮುಖಜ ಭೂಮಿ ಅಂತೇಳಿ ಕರಿತೀವಿ. ಹಾಗಾದರೆ ಲಗೂನ್ ಅಂದರೆ ಏನು? ಲಗೂನ್ ಅಂದರೆ ಏನಿಲ್ಲ, ಈ ಸಮುದ್ರದ ನೀರು ಈ ಭೂಪ್ರದೇಶವನ್ನು ಕೊರೆದುಕೊಂಡು ಹೀಗೆ ಒಳನುಗ್ಗಿದ್ರೆ, ಕೊರಕಲು ರೀತಿಯಲ್ಲಿ ನೀರು ಒಳಗೋಗಿದ್ರೆ, ಈ ಸಮುದ್ರದ ನೀರು ಇಲ್ಲಿ ಭೂಮಿಯನ್ನು ಕೊರೆದುಕೊಂಡು ಹೀಗೆ ಭೂಮಿಯನ್ನು ಪ್ರವೇಶಿಸಿದ್ರೆ ಅದನ್ನು ಲಗೂನ್ ಅಂತೇಳಿ ಕರಿತೀವಿ. ಅಂತ ಹಲವಾರು ಲಗೂನ್ಗಳು ಈ ಪೂರ್ವ ಕರಾವಳಿಯಲ್ಲಿ ಇರೋದನ್ನು ನಾವು ನೋಡ್ಬೋದು. ಚಿಲ್ಕಾ ಸರೋವರ ಲಗೂನ್ಗಳಿಗೆ ಉದಾಹರಣೆ, ಒಡಿಶಾದಲ್ಲಿ ಬರುವಂಥದ್ದು. ಹಾಗೆ ಪುಲಿಕೇಟ್ ಇದೆಲ್ಲಿ ಬರುತ್ತೆ? ಇದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಒಂದು ಗಡಿ ಭಾಗದಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಪುಲಿಕೇಟ್. ಹಾಗೆ ಕೊಲ್ಲೇರು ಸರೋವರ ಆಂಧ್ರದಲ್ಲಿ ಬರುವಂಥದ್ದು. ಇವು ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತಹ ಪ್ರಮುಖ ಲಗೂನ್ಗಳು, ಸರೋವರಗಳು ಅಂತೇಳಿ ಹೇಳ್ಬೋದು. ನಂತರ ಇದುವರೆಗೂ ನಾವು ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಬಗ್ಗೆ ನಾವು ನೋಡಿದ್ವಿ. ಹಾಗಾದರೆ ಈ ಕರಾವಳಿಯಿಂದ ನಮಗೇನು ಅನುಕೂಲ, ನಮಗೇನು ಲಾಭ ಇದೆ? ಇಲ್ಲಿ ನೋಡ್ಬೋದು, ನೈಸರ್ಗಿಕ ಬಂದರುಗಳಿಗೆ ಪೂರಕ. ಬಂದರು ಅಂತಾರೆ ನಿಮಗೆ ಗೊತ್ತಿದೆ ಹೌದಲ್ವಾ? ಹಡಗು ಬಂದು ನಿಲ್ಲುವಂತಹ ಸ್ಥಳವನ್ನು, ಜಾಗವನ್ನು ನಾವು ಬಂದರು ಅಂತೇಳಿ ಕರಿತೀವಿ. ಇಲ್ಲಿ ಹಲವಾರು ನೈಸರ್ಗಿಕ ಬಂದರುಗಳನ್ನು ನಾವು ನಿರ್ಮಿಸಿಕೊಳ್ಳೋದಕ್ಕೆ ಈ ಕರಾವಳಿ ತೀರಗಳು ನಮಗೆ ಅನುಕೂಲಕರವಾಗಿದ್ದಾವೆ. ಆದರೆ ಕರಾವಳಿನೇ ಇಲ್ಲ ಅಂದಿದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರನ ಮಾಡೋದಕ್ಕೆ, ಸರಕು ಸಾಗಗಳನ್ನು ಸಾಗಿಸೋದಕ್ಕೆ ಕೇವಲ ರಸ್ತೆ ಮಾರ್ಗ ಅಥವಾ ವಾಯು ಮಾರ್ಗವನ್ನು ನಾವು ಬಳಸಬೇಕಾಗಿತ್ತು. ಆದರೆ ನಮಗೆ ಕರಾವಳಿಯ ಒಂದು ಲಾಭ ಇರೋದ್ರಿಂದ ನಾವು ಹಡಗುಗಳನ್ನು ಕೂಡ ಬಳಸ್ಬೋದಾಗಿದೆ. ಇಲ್ಲಿ ವಿದೇಶ ವ್ಯಾಪಾರಿಗೆ ಅಭಿವೃದ್ಧಿ, ಹೌದಲ್ವಾ? ಕರಾವಳಿ ನಮಗಿರೋದ್ರಿಂದ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಾವು ವಿದೇಶದೊಂದಿಗೆ ವ್ಯಾಪಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಿದೆ. ಮೀನುಗಾರಿಕೆ ಮತ್ತು ಕೃಷಿ ಅಭಿವೃದ್ಧಿ. ಕರಾವಳಿ ಪ್ರದೇಶ ಇರೋದ್ರಿಂದ ಅಲ್ಲಿ ಬದುಕುವಂತಹ ಜನರು, ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಏನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಅಲ್ಲೇನು ಜನ ಬದುಕ್ತಾರೋ ಅವರ ಪ್ರಮುಖ ವೃತ್ತಿ ಯಾವುದು ಅಂತ ಕೇಳಿದ್ರೆ ಅವ್ರದ್ದು ಮೀನುಗಾರಿಕೆ. ಅವರು ಜೀವನವನ್ನು ಹೇಗೆ ನಡೆಸ್ತಾರೆ ಅಂತ ಹೇಳಿದ್ರೆ ಈ ಮೀನನ್ನು ಹಿಡಿದು ಅದನ್ನು ಮಾರಿ ಅದರಿಂದ ಬಂದಂತಹ ಹಣದಲ್ಲಿ ಅವರು ಜೀವನವನ್ನು ಮಾಡ್ತಾರೆ. ಇದು ಕೇವಲ ಅವರ ಉದ್ಯೋಗ ಅಲ್ಲ, ರಾಷ್ಟ್ರಕ್ಕೂ ಕೂಡ ಆದಾಯವನ್ನು ತರುವಂತಹ ಒಂದು ಉದ್ಯೋಗವಾಗಿ ಮಾರ್ಪಟ್ಟಿದೆ. ಹಾಗೂ ಕೃಷಿಗೆ ಅಭಿವೃದ್ಧಿ. ಅವಾಗಲೇ ಹೇಳಿದೆ, ಮುಖಜ ಭೂಮಿಗಳು ಸೃಷ್ಟಿಯಾಗ್ತವೆ ಕರಾವಳಿ ಮೈದಾನದಲ್ಲಿ ಅಂತ. ಈ ಮುಖಜ ಭೂಮಿಗಳ ಲಾಭ ಏನು? ಅತ್ಯಂತ ಫಲವತ್ತಾದ ಮಣ್ಣು ಮುಖಜ ಭೂಮಿ ಅಂದರೆ. ಇಲ್ಲಿ ಕೃಷಿಯನ್ನು ಮಾಡ್ಬೋದು. ಈ ಕೃಷಿಯನ್ನು ಮಾಡಿದ್ರೆ ಹೆಚ್ಚು ಉತ್ಪಾದನೆ ಕೃಷಿಯಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಉಪ್ಪಿನ ತಯಾರಿಕೆಗೆ ಸಹಕಾರಿ. ನಿಮಗೆಲ್ಲ ಗೊತ್ತಿದೆ ಉಪ್ಪನ್ನು ನಾವು ಹೇಗೆ ತಯಾರಿಸ್ತೀವಿ ಅಂತೇಳಿ, ಹೌದಲ್ವಾ? ಸಮುದ್ರದ ನೀರನ್ನು ಬಳಸ್ಕೊಂಡು ಅದನ್ನು ಆವಿ ಮಾಡಿ ಅದರಿಂದ ಉಪ್ಪನ್ನು ತಯಾರಿಸ್ತೀವಿ. ಸೊ ನಮಗೆ ಕರಾವಳಿ ಒಂದು ಸಿಕ್ಕಿರೋದ್ರಿಂದ ನಾವು ಯಾವ ದೇಶದಿಂದನೂ ಕೂಡ ಉಪ್ಪನ್ನು ಆಮದು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೇ ನಮಗೆ ಬೇಕಾದಂತಹ ಉಪ್ಪನ್ನು ತಯಾರಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗಿದೆ. ಹಾಗೆ ಹಡಗು ನಿರ್ಮಾಣ ಕೈಗಾರಿಕೆಗಳ ಬೆಳವಣಿಗೆ. ಈಗ ಎಲ್ಲ ದೇಶಗಳು ಕೂಡ ಹಡಗುಗಳನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೌದಾ? ಅಫ್ಘಾನಿಸ್ತಾನ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಅಲ್ಲಿ ಸಮುದ್ರ ಇಲ್ಲ, ಕರಾವಳಿ ಇಲ್ಲ. ಅವರು ಹಡಗುಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಹಡಗುಗಳನ್ನು ನಿರ್ಮಾಣ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ. ಅವರಿಗೆ ಅಂಥ ನೈಸರ್ಗಿಕ ಸಂಪನ್ಮೂಲ ಇಲ್ಲ. ಆದರೆ ನಮ್ಮ ದೇಶಕ್ಕೆ ಒಂದು ನೈಸರ್ಗಿಕವಾಗಿ ಕರಾವಳಿ ದೊರಕಿದೆ. ಅದರ ಒಂದು ಲಾಭವನ್ನು ಪಡ್ಕೊಂಡು ನಾವು ಹಡಗುಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಿದೆ. ನಂತರ ನೌಕಾಯಾನಕ್ಕೆ ಕೂಡ ಸಹಕಾರಿ. ಇವತ್ತು ನೀವು ನೋಡ್ಬೋದು, ನಮ್ಮದು ಏನು ವಿದೇಶಗಳೊಂದಿಗೆ ವ್ಯಾಪಾರ ನಡೀತಿದೆಯಲ್ಲ, ಅದು ಹೆಚ್ಚಾಗಿ ನಡೀತಿರೋದು ರಸ್ತೆ ಮಾರ್ಗದಿಂದನೂ ಅಲ್ಲ, ವಾಯು ಮಾರ್ಗದಿಂದನೂ ಅಲ್ಲ. ನಮ್ಮದು ನಡೀತಿರೋದು ಅಂದರೆ ಒಂದು 70% ಅಂತಲೇ ಹೇಳ್ಬೋದು. ಹೆಚ್ಚು ಭಾಗ ನಡೀತಿರೋವಂಥದ್ದು ಈ ನೌಕಾಯಾನ. ಅಂದರೆ ಹಡಗುಗಳ ಮೂಲಕವೇ ನಾವು ವಸ್ತುಗಳನ್ನು ಸಾಗಿಸ್ತೀವಿ, ಆಮದು ಮಾಡ್ಕೊಳ್ತೀವಿ, ಹಾಗೆ ರಫ್ತನ್ನು ಕೂಡ ಮಾಡ್ತೀವಿ.
ಹಾಗೆ ಪ್ರವಾಸೋದ್ಯಮ ಅಭಿವೃದ್ಧಿ. ಏನು ಪ್ರವಾಸೋದ್ಯಮ? ನೀವು ನೋಡಿರ್ಬೋದು, ಯಾವುದೇ ಒಂದು ಪ್ರವಾಸವನ್ನು ಕೈಗೊಂಡ್ರೂ ಕೂಡ ಎಲ್ಲ ಪ್ರವಾಸಿಗರು ಇಷ್ಟಪಡೋದು ಅವರ ಪ್ರವಾಸದ ಒಂದು ಇದರಲ್ಲಿ ಯಾವುದಾದ್ರು ಒಂದು ಬೀಚ್ ಇರಲಿ, ಒಂದು ಸಮುದ್ರ ಇರಲಿ ಅಂತ. ಹೌದಲ್ಲ? ಇಷ್ಟಪಡ್ತಿರೋ ಇಲ್ವೋ ನೀವೆಲ್ಲ? ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದರಿಂದ ಏನು ಅನುಕೂಲ? ನಮ್ಮ ಪ್ರವಾಸೋದ್ಯಮ ಇಲಾಖೆ ಕೂಡ ಒಂದು ಲಾಭವನ್ನು ಗಳಿಸೋದಕ್ಕೆ, ಪ್ರವಾಸೋದ್ಯಮ ಕೂಡ ಅಭಿವೃದ್ಧಿ ಆಗೋದಕ್ಕೆ ಈ ಕರಾವಳಿಗಳು ಸಹಕಾರಿಯಾಗಿದ್ದಾವೆ. ಇಷ್ಟು ಈ ಕರಾವಳಿ ಮೈದಾನದ ಮಹತ್ವ. ನಂತರ ಭಾರತದ ದ್ವೀಪಗಳು ಈ ಪಾಠದ ಕೊನೆಯ ಒಂದು ಅಂಶ ಇದು, ಭಾರತದ ದ್ವೀಪಗಳು ಅಂತ. ದ್ವೀಪ ಅಂದ್ರೇನು, ಪರ್ಯಾಯ ದ್ವೀಪ ಅಂದ್ರೇನು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಹಾಗಾದರೆ ನಮ್ಮ ಭಾರತದಲ್ಲೂ ದ್ವೀಪಗಳಿದಾವ? ಖಂಡಿತ ಇದ್ದಾವೆ. ಲಕ್ಷದ್ವೀಪ ಹಾಗೂ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತೇಳಿ ಕರಿತೀವಿ. ಇವೆರಡು ನಮ್ಮ ದೇಶದ ಕೇಂದ್ರಾಡಳಿತ ಪ್ರದೇಶಗಳು. ಎಷ್ಟಿದ್ದಾವೆ ದ್ವೀಪಗಳು? ಭಾರತದಲ್ಲಿ 247 ದ್ವೀಪಗಳಿದ್ದಾವೆ. 247 ದ್ವೀಪಗಳು ಎಲ್ಲಿದ್ದಾವೆ? ಬರೀ ಅಂಡಮಾನ್ ನಿಕೋಬಾರ್ ದ್ವೀಪ, ಲಕ್ಷದ್ವೀಪ ಅಂತ ಮಾತ್ರ ಕರಿತೀವಲ್ಲ. ನಾವು ಲಕ್ಷದ್ವೀಪ ಅಂತ ಏನು ಕರಿತೀವಲ್ಲ, ಯಾವುದು ಅರಬ್ಬಿ ಸಮುದ್ರದೊಳಗಿರುವಂಥದ್ದು, ಅಲ್ಲಿ ಇರುವಂಥವುಗಳು 43 ದ್ವೀಪಗಳು. ಈ ಭಾಗದಲ್ಲಿ ನಾವು ಲಕ್ಷದ್ವೀಪ ಅಂತೇಳಿ ಕರಿತೀವಲ್ಲ, ಆ ದ್ವೀಪಗಳ ಸಮೂಹಕ್ಕೆ ನಾವು ಲಕ್ಷದ್ವೀಪ ಅಂತೇಳಿ ಕರಿತೀವಿ. ಅಲ್ಲಿ ಬಿಡಿ ಬಿಡಿಯಾಗಿ ನೋಡೋದಾದರೆ ಅಲ್ಲಿ ಟೋಟಲು 43 ದ್ವೀಪಗಳಿದ್ದಾವೆ. ಎಲ್ಲಿದ್ದಾವೆ? ಅರಬ್ಬಿ ಸಮುದ್ರದಲ್ಲಿ. ಅದೇ ರೀತಿ 204 ದ್ವೀಪಗಳು ಈ ಅಂಡಮಾನ್ ನಿಕೋಬಾರ್ ದ್ವೀಪ ಅಂತ ಏನು ಕರಿತೀವಲ್ಲ, ಅದರ ಒಂದು ಸಮೂಹ. ಇವು ಬಂಗಾಳ ಕೊಲ್ಲಿಯಲ್ಲಿದ್ದಾವೆ. ಸೊ ಒಟ್ಟಾರೆಯಾಗಿ ಭಾರತದಲ್ಲಿ 247 ದ್ವೀಪಗಳಿರೋದನ್ನು ನಾವು ನೋಡ್ಬೋದು. ಅದರಲ್ಲೂ ಕೂಡ ಲಕ್ಷದ್ವೀಪಗಳನ್ನು ಅವಳ ದ್ವೀಪಗಳು ಅಂತೇಳಿ ಕರೀತಾರೆ. ಏಕೆಂದರೆ ಅಲ್ಲಿ ಅವಳಗಳನ್ನು ಉತ್ಪಾದನೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಅದರಿಂದ ಅವನ್ನ ಅವಳ ದ್ವೀಪಗಳು ಅಂತೇಳಿ ಕರಿತೀವಿ ನಾವು. ನೋಡ್ಬೋದು, ಇವತ್ತಿಗೆ ಈ ಭಾರತದ ಮೇಲ್ಮೈ ಲಕ್ಷಣಗಳು ಅನ್ನೋ ಪಾಠ ಮುಕ್ತಾಯ ಆಗಿದೆ. ಕೊನೆಯ ಭಾಗಕ್ಕೆ, 3ನೇ ಭಾಗಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳು ಇದ್ದಾವೆ. ನಾವು ಮುಂದಿನ ತರಗತಿಗೆ ಬರೋಬೇಕಾದ್ರೆ ನೀವು ಇದಕ್ಕೆಲ್ಲ ಉತ್ತರವನ್ನು ಬರ್ಕೊಳ್ಬೇಕಾಗತ್ತೆ. ಭಾರತದ ನಕಾಶೆ ಬಿಡಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಕೊಂಕಣ ತೀರ ಹೇಳಿದ್ದೀನಿ, ಎಲ್ಲಿ ಬರುತ್ತೆ ಅಂತೇಳಿ ಗೊತ್ತಿದೆ, ಅದನ್ನು ಗುರುತಿಸ್ಬೇಕು. ಹಾಗೆ ಕೋರಮಂಡಲ ತೀರ ಹಾಗೂ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ನಡುವಿನ ವ್ಯತ್ಯಾಸಗಳನ್ನು ಬರ್ಕೊಂಬರಬೇಕು. ಸೊ ಇದುವರೆಗೂ ಮಾಡಿದಂತಹ ನಮ್ಮ ಪಾಠ, ನಮ್ಮ ಚರ್ಚೆ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಈ ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.